ನಮಸ್ಕಾರ ಎಲ್ಲರಿಗೂ. ಈ ನಮ್ಮ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಮರಗಳನ್ನು ಕಡಿದು ಪರಿಸರನ ಹಾಳು ಮಾಡಬೇಡಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲರಿಗೂ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು. ನಾವು ಮರದಿಂದ ಒಂದು ಉತ್ತಮವಾದ ಗಾಳಿ ಪಡ್ಕೊಳ್ತೇವೆ. ಆಗಿರೋದ್ರಿಂದ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಇಂದು ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಬೈಚಾಪುರ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ವರ್ಷವೂ ಕೂಡ ಮಕ್ಕಳು ಪ್ರತಿದಿನವೂ ಕೂಡ ಗಿಡಗಳ ಬಗ್ಗೆ ಅಥವಾ ನಮ್ಮ ಪರಿಸರದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕೆಂದು ನಾವೆಲ್ಲ ಕೂಡ ಈ ಒಂದು ಹಳ್ಳಿಯಲ್ಲಿ ಒಂದು ಪ್ರೊಸೆಷನ್ ಮಾಡಿ ಎಲ್ಲ ಒಂದು ಹಳ್ಳಿ ಜನಗಳಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಲ್ಲಿ ನಮ್ಮ ಮಕ್ಕಳು ನಾವೆಲ್ಲವೂ ಯಶಸ್ವಿಯಾಗಿದ್ದೇವೆ.
and all. Greetings to everyone present here. Today we are all here to celebrate Environmental Day for every year on June 5th. This day was declared on UN in 1972. It is a remind and make awareness of our children to protect our environmental day. So Earth is one of the most important planet in our environment. So we have to protect the Earth. That's why we have to take care of our environment also. Good or bad quality of our life is depends on environment. We need food, water, shelter, other things depends on environment. There must be balanced cycle exist between food, water, shelter and other things. So we ಈ ವರ್ಷವು ಜುಲೈ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನದ ಮುಖ್ಯ ಉದ್ದೇಶವೇನೆಂದರೆ ಎಲ್ಲ ಜಾತಿಗಳು, ಧರ್ಮಗಳು, ದೇಶಗಳು ಭೇದ ಭಾವವಿಲ್ಲದಂತೆ ಅರಿವು ಮೂಡಿಸುವುದು. ಪರಿಸರವೇನೆಂದರೆ ನಮ್ಮ ಸುತ್ತಮುತ್ತಲಿರುವ ಎಲ್ಲ ಅರಣ್ಯಗಳು, ಮರಗಳು, ಎಲ್ಲ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ನೀರು, ಮಣ್ಣು ಇಂತಹ ನೈಸರ್ಗಿಕ ಸಂಪನ್ಮೂಲಗಳು. ಇವುಗಳ ಸಮತೋಲನದಿಂದಲೇ ಜೀವ ಸಂಕುಲಕ್ಕೆ ಜೀವ ಸಾಧ್ಯ. ವಿಶ್ವ ಪರಿಸರ ದಿನಾಚರಣೆಯನ್ನು ಅನೇಕ ಶಾಲೆ, ಕಾಲೇಜ್, ಸಂಸ್ಥೆಗಳು, ಸರ್ಕಾರವು ಹಸಿರಸಿರು ಅಭಿಮಾನ, ಗಿಡ ನೆಡುವ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ, ನದಿ ತೀರ ಸ್ವಚ್ಛತೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾರೆ. ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಪರಿಸರಕ್ಕೆ ಮುಖ್ಯವಾಗಿ ಹಾನಿಯಾಗುತ್ತಿರುವುದೇ ಮನುಷ್ಯನಿಂದ. ಮನುಷ್ಯನ ಈ ತಪ್ಪನ್ನು ತಿದ್ದಿಕೊಳ್ಳಬೇಕಾಗಿದೆ. ಪರಿಸರ ರಕ್ಷಣೆ ಮಾಡುವುದು ಮಾನವನಿಗೆ ಹೆಚ್ಚು ಶ್ರಮ ವಹಿಸಬೇಕಾಗಿಲ್ಲ. ಅನಗತ್ಯವಾಗಿ ಅದನ್ನು ಹಾಳು ಮಾಡದಿದ್ದರೆ ಸಾಕು. ಹಾಗೂ ಪ್ರತಿಯೊಬ್ಬರು ಒಂದೊಂದು ಗಿಡ ಮರಗಳನ್ನು ನೆಟ್ಟರೆ ಪರಿಸರ ಅಭಿವೃದ್ಧಿಯಾಗುತ್ತದೆ. Of a responsibility to take care of our earth, plants and environmental conservation. ಶುಭೋದಯಗಳು. ಅದೇ ರೀತಿಯಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಮ್ಮ ಈ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಗೆ ಜಯವಾಗಲಿ ಎಂದು ಹೇಳುತ್ತಾ, ಅದೇ ರೀತಿಯಾಗಿ ನಮ್ಮ ಶಾಲೆಯ ಸಂಸ್ಥಾಪಕರಾದಂತಹ ಪಿ ಸುರೇಶ್ ಸರ್ ಅವರು ಕೂಡ ಜಯ ಸಿಗಲಿ ಅಂತ ಹೇಳುತ್ತಾ, ಅದೇ ರೀತಿಯಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ನನ್ನ ಶಿಕ್ಷಕ ಸಿಬ್ಬಂದಿಯವರು ಕೂಡ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಕೇವಲ ಒಂದು ದಿನಕ್ಕೆ ಮಾತ್ರ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡೋದಲ್ಲ, ಇಡೀ ವರ್ಷ ಪೂರ್ಣ ಕೂಡ ನಾವು ಈ ಒಂದು ವರ್ಷದ ದಿನಾಚರಣೆಯನ್ನು ಮಾಡಬೇಕು. ಕೇವಲ ಒಂದು ದಿನ ಗಿಡವನ್ನು ನೆಟ್ಟು ಪೋಷಿಸಿ ನಾವು ಬೆಳೆಸೋದಲ್ಲ, ಇಡೀ ವರ್ಷ ಪೂರ್ತಿ ನಾವು ಅದನ್ನು ಬೆಳೆಸ್ತಾ ಹೋಗಬೇಕು. ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥದ್ದು ಪ್ರಕೃತಿ. ಆ ಪ್ರಕೃತಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಎಂದು ಹೇಳ್ತಾ ಒಂದೆರಡು ಪರಿಸರ ಪ್ರತಿಜ್ಞೆಗೆ ಸಂಬಂಧಪಟ್ಟ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಕ್ಕಳು ಕೂಡ ಪ್ರತಿಜ್ಞೆಯನ್ನು ಮಾಡಬೇಕು. ಮಕ್ಕಳು ಕೈಯನ್ನು ಮುಂದೆ ಚಾಚಿ, ಶಿಕ್ಷಕರು ಕೂಡ ಮಾಡ್ಬೋದು, ತಪ್ಪೇನಿಲ್ಲ. ಅದೇ ರೀತಿ ಎಲ್ಲ ಮಕ್ಕಳು ನಾನು ಹೇಳ್ಕೊಟ್ಟ ಹಾಗೆ ನೀವು ಹೇಳಬೇಕಾಗುತ್ತೆ. ಮಕ್ಕಳೇ, ಈಗ ನಾನು ಹೇಳ್ಕೊಟ್ಟಿದ್ದನ್ನ ಶಿಕ್ಷಕರಿಗೂ ಸಹ ಇದು ಅನ್ವಯವಾಗುತ್ತೆ. ಸೂರ್ಯೋದಯ ಎಜುಕೇಶನ್ ಟ್ರಸ್ಟ್, ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಾದ ನಾವು ಶಾಲಾ ಸಂಸ್ಥಾಪಕರ, ಪ್ರಾಂಶುಪಾಲರ ಹಾಗೂ ಶಿಕ್ಷಕರ ಸಮ್ಮುಖದಲ್ಲಿ ಕಾಯ ವಾಚ ಮನಸ್ಸಿನಿಂದ ಗಾಳಿ, ನೀರು, ಮಣ್ಣು ಮಲಿನವಾಗದಂತೆ ನೋಡಿಕೊಳ್ಳುತ್ತೇವೆ. ಗಿಡಮರಗಳನ್ನು
ಪ್ರಾಣಿ ಪಕ್ಷಿಗಳನ್ನು ಹಿಂಸಿಸದೆ ಪ್ರೀತಿಯಿಂದ ಬೆಳೆಸಿ ಪೋಷಿಸಿ ರಕ್ಷಿಸುತ್ತೇವೆ. ನಮ್ಮ ಶಾಲೆಯನ್ನು ತರಗತಿಯನ್ನು ಶಾಲಾ ಆವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ. ಪ್ಲಾಸ್ಟಿಕ್ ತ್ಯಜಿಸಿ ಗಿಡ ಮರ ಬೆಳೆಸಿ ಮಾಲಿನ್ಯ ಅಳಿಸಿ ಸ್ವಚ್ಛ ಪರಿಸರ ಉಳಿಸಿ ಎಂದು ಜನರಲ್ಲಿ ಜಾಗೃತಿ ಮೂಡಿಸುತ್ತೇವೆ ಎಂದು ಪರಿಸರ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ. ವೃಕ್ಷ ದೇವತೆಗೆ, ಶಾಲೆಗೆ, ಪ್ರಕೃತಿ ಮಾತೆಗೆ ಜಯವಾಗಲಿ ಎಂದು ಹೇಳುತ್ತಾ ಈ ಪರಿಸರ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. जून 5 के दिन हम परिसर का दिन आचरण कर रहे हैं. इस दिन हमारे पाठशाला में इस दिन का आचरण हो रहा है, इसलिए मैं आप सबको इस दिन का शुभकामनाएं देना चाहती हूँ. सबसे पहले हमें इस परिसर का अर्थ जानना है. परिसर का मतलब है हमारे चारों ओर का वातावरण. इन दिनों हम हमारे आवश्यकताओं को पूर्ण करने के लिए इस दिन परिसर को मालिनी कर रहे हैं. इसलिए हम बहुत सारे पेड़ पौधों को लगाकर परिसर को शुद्ध करना है. परिसर को शुद्ध करने से हम सांस ले सकते हैं. इससे हम कार्बन डाइऑक्साइड को कम कर ऑक्सीजन ज़्यादा बढ़ा सकते हैं. हम इस दिन सुंदरलाल बहुगुण जी का स्मरण करना ज़रूरी है और तिम्मक्का जी का भी स्मरण करना ज़रूरी है, क्योंकि इन्होंने पेड़ पौधों को अपने बच्चों की तरह पालन पोषण किया है और इन ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಗೆ ಶ್ರೀಗಂಧ. ಉಸಿರು ನೀಡಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ನಮ್ಮ ಧರ್ಮದಲ್ಲಿ ಭೇದ ಭಾವ ಕಾಣುವುದಿಲ್ಲ, ನಮ್ಮ ನೀತಿಯಲ್ಲಿ ಕಾಡಿಸದೆ ನಾಡೇ ಇಲ್ಲ. ಜನ ಬೆರೆತರೆ ಸಮರಸದಲ್ಲಿ ಅದೇ ಒಲವಿನ ಹೊಸ ಗಾನ. ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ. ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ. ಉಸಿರು ನೀಡಿದೆ, ಹಸಿರು ತೂಗಿದೆ. Some call me nature, others call me Mother Nature. I've been here for over 4.5 billion years, 22,500 times longer than you. I don't really need people, but people need me. Yes, your future depends on me. ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ
अब मैं ये सब ट्री कट करके यहाँ पर हाईवे बनाऊंगा। ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ ನಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ ಸತ್ತಳು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ ಬೇಕು ಬೇಕು ಒಳ್ಳೆ ಶ್ರೀಗಂಧ ಮರವೇ ಬೇಕು ಅದಕ್ಕಂತಾನು ಬೇಕೇ ಬೇಕು 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 ಗಾಳಿ ಕೊರೆಯುತ್ತ ಬಗೆಯಬೇಕು ಅದಕ್ಕೆ ಪ್ರೀತಿ ಬೇಕು ಬೇಕು ಜಗತ್ತಿನ ಕಟ್ಟ ಕಡೆಯ ಮರವನ್ನು ಕಡಿದುರುಳಿಸಿದ ನಂತರ ಜಗತ್ತಿನ ಕಟ್ಟ ಕಡೆಯ ಮೀನನ್ನು ನುಂಗಿದ ನಂತರ ಜಗತ್ತಿನ ಕಟ್ಟ ಕಡೆಯ ನೀರಿನ ಬಿಂದು ಆವಿಯಾದ ನಂತರ ಮನುಷ್ಯ ನಿನಗೆ ಅರ್ಥವಾಗುತ್ತದೆ ಹಣವನ್ನು ತಿನ್ನಲಿಕ್ಕಾಗದು ಎಂದು ಕೇಳದೆ ಎಲ್ಲ ಕಡಿವೆ ನನ್ನ ಭೂಮಿ ತಿನ್ನೋ ಹುಳವೆ ಹುಸಿ ಹುಸಿಯಾಗಿ ಹೋಗುತ್ತಿರುವೆ ಇದು ಶಾಪಗಳೋ ಭೂಮಿ ಕೊಳ್ಳಿಯ ಗೆಳೆಯ ಉಸಿರಾಡಿ ತಿಳಿಯೋ ವಿಧಿಯ ಜೊತೆ ಮಾಡಿ ಬದುಕುವ ವಿಷಯ ತಿಳಿಯೋ ಸಮಯ ನಿಮಗೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ನಮ್ಮ ಶಾಲೆ ಸುತ್ತಮುತ್ತ ಇರುವಂತಹ ಗಿಡಗಳೇ. ಈ ಗಿಡ ಮರಗಳೇ ಇದೇ 10 ವರ್ಷದಿಂದ ಇವುಗಳನ್ನ ನಾವು ಹಾಗೆ ಆಗ್ದಲ್ಲಿದ್ರೆ ಇವತ್ತು ನೀವು ಇಷ್ಟು ಚೆನ್ನಾಗಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಸೊ ನೋಡಿ, ಇಲ್ಲೆಲ್ಲ ಇರುವಂತಹ ಮರಗಳಲ್ಲಿ ನಮ್ಗೆ ಸಿಗ್ತಾ ಇರುವಂತಹ ಫ್ರೆಶ್ ನೋಡಿ ಈ ರೀತಿಯಾಗಿರುವಂತಹ ಉತ್ತಮವಾದಂತಹ ಗಾಳಿ ಬೇಕು ನಮಗೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಮರ ಗಿಡಗಳಿವೆ. ಆ ಮರ ಗಿಡಗಳನ್ನ ಬೆಳೆಸುವಂತ ಕೆಲಸ ಯಾರಿಂದ ಆಗ್ಬೇಕು? ಸೊ ಇಲ್ಲಿ ನಾವು ಫಸ್ಟ್ ಬಿಡ್ಬೇಕಾಗಿರೋದು ಸೋಮಾರಿತನ. ಅದನ್ನ ನಾವು ಹಾಕ್ಬಿಟ್ರೆ, ಒಂದು ಮರ ನಾವೇನಾದ್ರೂ ಹಾಕ್ಬಿಟ್ರೆ ಸಾಕ, ಅದು ಪರಿಸರನ ಸಂರಕ್ಷಕ ಆಗುತ್ತ. ನೋಡಿ, ಯಾವತ್ತು ಹನಿ ಹನಿ ಸೇರಿದ್ರೆ ಹಳ್ಳ ಅಂತಾರಲ್ಲ, ಹಾಗೇನೆ ಪ್ರತಿಯೊಬ್ರು ಕೂಡ ಆಗಲ್ಲ ಅನ್ಬಾರ್ದು. ನೀವು ಒಬ್ರು ಒಂದು ಗಿಡನ ಬೆಳೆಸಿದ್ರು ಸಾಕು. ನೀವೇನು 100 ಗಿಡಗಳನ್ನ ಬೆಳೆಸಿ ಅಂತ ಹೇಳಲ್ಲ. ನೋಡಿ, ಈಗ ನಮ್ಮ ಶಾಲೆಯಲ್ಲಿ 400 ಮಕ್ಕಳಿದ್ದೀರಾ ಅಂದ್ರೆ ಆ 400 ಮಕ್ಕಳು ಒಂದೊಂದು ಗಿಡನು ನಿಮ್ಮ ಮನೆ ಹತ್ರ ಬೆಳೆಸಿ ಅದನ್ನ ಪೋಷಿಸಿದೆ ಆದ್ರೆ ಅಲ್ಲಿಗೆ ಇನ್ನ ಒಂದು 2 ವರ್ಷದಲ್ಲೇ 400 ಮರಗಳು ತಲೆ ಎತ್ತುತ್ತೆ. ಆ 400 ಮರಗಳಿಂದನೂ ಕೂಡ ಉಪಯೋಗನ ಪಡ್ಕೊಳ್ಳುವಂಥವ್ರು ನಾವಾಗಿರ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಪರಿಸರನ ಉಳಿಸೋದ್ರ ಜೊತೆಗೆ ಬೆಳೆಸೋದ್ರ ಜೊತೆಗೆ
ನಮ್ಮ ಸುತ್ತಮುತ್ತಲಿರುವಂತವ್ರಿಗೂ ಕೂಡ ಅದರ ಬಗ್ಗೆ ನಾವು ಜಾಗೃತಿನ ಮೂಡಿಸ್ಬೇಕು. ಈಗ ನೋಡಿ, ಇಲ್ಲಿ ನೀವೆಲ್ಲ ಗಿಡಗಳಿರುತ್ತೆ, ನೀವೇ ಎಷ್ಟೋ ಸತಿ ಏನ್ ಮಾಡ್ತಾ ಇರ್ತಾರೆ, ಇನ್ನು ಬೆಳೀತಾ ಇರೋಂಥ ಗಿಡಗಳನ್ನೇ ಕಟ್ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಬಾರ್ದು. ಆಮೇಲೆ ಗಿಡ ಇದೆಯಾ, ಅಲ್ಲಿ ಅಕಸ್ಮಾತ್ ಆ ಒಂದು ಗಿಡಕ್ಕೆ ನೀರಿನ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅದಕ್ಕೆ ಒಂದು ನೀರನ್ನು ಹಾಕುವಂಥದ್ದಾಗಿರ್ಬೋದು. ಅದು ಬೆಳೆಯೋವರೆಗೂ ಅಂದ್ರೆ ಅದನ್ನ ಯಾವುದೇ ರೀತಿಯಾದಂತಹ ಪ್ರಾಣಿಗಳು ತಿಂದಲೇ ಇರೋ ತರ ಅವುಗಳನ್ನ ನಾವು ಕರೆಕ್ಟ್ ಆಗಿ ಪೋಷಣೆ ಮಾಡ್ಕೊಂಡು ಹೋದ್ರೆ ಅದರ ಒಂದು ಉಪಯೋಗ ನಿಮಗೆ ಮುಂದೆ ಆಗೇ ಆಗುತ್ತೆ. ಅದಕ್ಕೆ ಉತ್ತಮವಾದ ನಮ್ಮ ಶಾಲೆ ನೋಡಿ, ಆ ಗಿಡ ಮರಗಳು ಇರೋದಕ್ಕೆ ನೀವೆಲ್ಲ ಇತ್ತು ತಂಪಾಗಿ ಕೂತ್ಕೊಂಡಿರೋದು, ಅಥವಾ ನಿಮ್ಮ ಶಾಲೆ ಒಳಗಡೆ ಇಷ್ಟು ಚೆನ್ನಾಗಿರುವಂತ ನಿಮ್ಮ ತರಗತಿ ಒಳಗಡೆ ಒಳ್ಳೆ ಗಾಳಿ ಬರುವಂತದಕ್ಕೆ ಅದೇ ಮೂಲ ಕಾರಣ ಆಗಿದೆ. ನಮ್ಮ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮನ ಆಯೋಜಿಸಿದಂಥ ಎಲ್ಲ ನಮ್ಮ ಶಿಕ್ಷಕರಿಗೂ ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂಥ ವಿಜಯ್ ಸರ್ಗೂ ಹಾಗೂ ಪ್ರೀತಿಯ ಶಿಕ್ಷಕರಿಗೂ ಮಕ್ಕಳಿಗೂ ಮತ್ತು ನಮ್ಮ ಶಾಲೆಯ ಈ ಒಂದು ವಾತಾವರಣ ಒಂದು ಇಷ್ಟು ಅಚ್ಚುಕಟ್ಟಾಗಿ ಬರೋದಕ್ಕೆ ಒಬ್ಬರು ಕಾರಣರಾಗಿರ್ತಾರೆ. ಸೊ ಅವರು ಬಂದಾಗೆಲ್ಲ ನಮ್ಮ ಶಾಲೆ ಚೆನ್ನಾಗಿರ್ಬೇಕು ಸರ್, ಶಾಲೆ ಹತ್ರ ಒಂದು ಗಿಡ ಮರಗಳ ಹಿಡಿದು ಎಲ್ಲ ಒಂದು ಕೆಲಸ ಕಾರ್ಯನ ಅವ್ರು ನಿರ್ವಹಿಸುತ್ತಾ ಈಗ ಅದು ಬಂದಿದ್ದಾರೆ. ಅವರು ಮಂಜುನಾಥ್ ಸರ್, ದಯವಿಟ್ಟು ಬನ್ನಿ. ಅವ್ರು ಎಷ್ಟೇ ಕೆಲಸ ಇದ್ರು ಸಹ ನಮ್ಮ ಮೇಲೆ ಒಂದು ಅಭಿಮಾನ ಭರವಸೆ ಇಟ್ಟು ಬರ್ತಾರೆ ಶಾಲೆ ಹತ್ರ. ನಿಮಗೆಲ್ಲ ಪ್ರೀತಿ ವಿಕಾಸ ಅವ್ರನ್ನ ಹೇಳಿ. ಥ್ಯಾಂಕ್ ಯು ಸರ್. ನಮ್ಮ ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆಗೆ ನಾವು ತುಂಬ ಋಣಿಯಾಗಿರ್ತೇವೆ. ಥ್ಯಾಂಕ್ ಯು. ಮಕ್ಕಳೇ, ಪರಿಸರನ ನಾವು ಉಳಿಸುವಂಥ ದೊಡ್ಡ ಕಾರ್ಯ ನಾವು ಮಾಡಬೇಕಿದೆ. ಕಾರಣ, ಈಗಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಒಂದು ಫ್ಯಾಕ್ಟ್ರಿಗಳಾಗಲಿ ಮನೆಗಳಾಗಲಿ ಬೆಳೆಯತಕ್ಕಂಥ ಈ ಸಂದರ್ಭದಲ್ಲಿ ಮರಗಳನ್ನು ಕಡಿದು ಮಾಲಿನ್ಯ ಮಾಡ್ತಿದ್ದಾರೆ. ಒಂದು ರೋಡ್ ಮಾಡಬೇಕಾದ್ರೆ ಮರ ಕಡಿದು ರೋಡ್ ಮಾಡ್ತಾರೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡಬೇಕಾದ್ರೆ ಮರ ಕಡಿತಾರೆ. ದಿನೇ ದಿನೇ ಏನಾಗುತ್ತೆ, ನಮಗೆ ಗಾಳಿಯ ಒಂದು ಕೊರತೆ, ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಉಸಿರಾಟದ ತೊಂದರೆಗಳು ತುಂಬ ಆಗ್ತಾ ಇದೆ. ಸೊ ಆಗಿರೋದ್ರಿಂದ ನಾವೆಲ್ಲರೂ ಮನೆಗೆ ಒಂದು ಮರ, ಎಲ್ಲರೂ ಸಹ ಮನೆ ಹತ್ರ ಸ್ವಚ್ಛತೆ ಕಾಪಾಡ್ತಾ ಮನೆಗೆ ಒಂದು ಮರ ಹಾಕೊಂಡ್ರೆ ಸಾಕು, ನಾವು ಪರಿಸರ ಸಂರಕ್ಷಣೆ ಮಾಡಿದಾಗ. ಬರೀ ಪರಿಸರ ಬರೀ ಮರದಿಂದ ಅಂತಲ್ಲ, ನಾವು ಜಲ ಸಂರಕ್ಷಣೆ ಮಾಡಬೇಕು, ಮತ್ತೆ ಸ್ವಚ್ಛತೆ ಕಾಪಾಡ್ಕೋಬೇಕು. ನಮ್ಮ ಅಕ್ಕಪಕ್ಕ ಮನೆಗಳ ಹತ್ರ ಎಷ್ಟೋ ಗಲೀಜುಗಳಿರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮನೆ ನಾವು ಕ್ಲೀನ್ ಮಾಡ್ಕೋಬೇಕು, ಹೊರಗಡೆ ಮನೆ ಬೇಡ. ನಮ್ಮ ಮನೆ ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಪರಿಸರ ಸಂರಕ್ಷಣೆ ಆದಂಗೆ. ಎಷ್ಟೋ ಜನ ನಮ್ಮ ಮನೆ ಈ ರೋಡ್ಗಳಲ್ಲಿ ನೋಡಿ ಎಷ್ಟು ಗಲೀಜೆಲ್ಲ ಹಾಕಿರ್ತಾರಲ್ವ, ವಾಸನೆ ಬರ್ತಾ ಇರುತ್ತೆ. ಅದೇ ನಮ್ಮ ಆರೋಗ್ಯಕ್ಕೆ ಅದು ತೊಂದರೆ ಕೊಡ್ತಾರೆ, ಅನಾರೋಗ್ಯ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಅಷ್ಟೇ ಪರಿಸರನ ಬರೀ ಮರ ಗಿಡದಿಂದಂತಲ್ಲ, ಸ್ವಚ್ಛತೆಯಿಂದನೂ ಸಹ ಪರಿಸರ ಹಾಳಾಗುತ್ತೆ. ನೀರನ್ನ ಸ್ವಚ್ಛತೆ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಾಧ್ಯವಾದಷ್ಟು ಒಂದೊಂದು ಗಿಡ ನಿಮ್ಮ ಮನೆ ಹತ್ರ ಆಗಿರ್ಬೋದು, ನಿಮ್ಮ ತೋಟಗಳೆಲ್ಲ ಆಗಿರ್ಬೋದು, ಒಂದು ಮರನ ಸಹ ನೀವು ಬೆಳೆಸಬೇಕು. ಮಗು ಥರ ಸಾಕ್ಬೇಕು ಅದನ್ನ. ಒಂದು ಫಲ ಕೊಡುವಂಥದ್ದಾಗ್ಲಿ, ಒಂದು ಹೂ ಕೊಡುವಂಥದ್ದಾಗ್ಲಿ, ಯಾವುದಾದ್ರೂ ಆಗಲಿ ಒಂದು ಮರ ಗಿಡನ ನೀವು ಬೆಳೆಸ್ಬೇಕು. ಬೆಳೆಸ್ತಿರಲ್ಲ, ಇವತ್ತಿಂದಾನೆ ಯಾವುದಾದ್ರೂ ಒಂದು ಗಿಡ, ಒಂದು ಮನೆ ಹತ್ರ ಒಂದು ಹೂ ಗಿಡ ಹಾಕಿದ್ರೆ ಹೂ ಬಿಡುತ್ತೆ, ಪೂಜೆ ಮಾಡ್ಬೋದಲ್ವಾ. ಒಂದು ಹಣ್ಣು ಬಿಡುವಂತ ಒಂದು ಗಿಡ ನೆಟ್ರೆ ಹಣ್ಣು ಸಿಗುತ್ತೆ ಅಲ್ವಾ, ಹಣ್ಣು ತಿನ್ಬೋದಲ್ವಾ. ಸೊ ಆಗಿರೋದ್ರಿಂದ ಇವತ್ತಿಂದಾನೆ ನಿಮ್ಮ ತಂದೆ ತಾಯಿಗಳು ಹೇಳಿ ಒಂದು ಮರನ ದತ್ತು ತಗೊಂಡಿದ್ದೀನಿ ಅಂತೇಳಿ, ಒಂದು ಮರ ಗಿಡನ ತೋಟದಲ್ಲಿ ಯಾವ್ದಾದ್ರು ಒಂದು ಮರ ಗಿಡ ಹಾಕ್ಬೇಕು, ಅದು ಬೆಳೆಸ್ಬೇಕು. ಚಿಕ್ಕದ್ರಿಂದ ಬೆಳೆಸಿ ಅದೊಂದು ನೆನಪಿರುತ್ತೆ ನಿಮ್ಗೆ. ಎಷ್ಟೋ ವರ್ಷ ತುಂಬಾ ದೊಡ್ಡದಾಗಿ ಬೆಳೆದ ಒಂದು ಫಲ ಕೊಟ್ಟಾಗ ನಿಮ್ಗೊಂದು ನೆನಪಿರುತ್ತೆ. ನಿಮ್ಗೆ ಗೊತ್ತಿಲ್ಲ, ಈ ತೆಂಗಿನ ಮರಗಳು ನಾನೇ ಹೊಡಿರೋದು, ಇದು ನಾನೇ ಬೆಳೆಸಿದಲ್ಲ, ಫಲ ಕೊಡ್ತಿದೆ. ಅದೊಂದು ಉದ್ದೇಶಕ್ಕೋಸ್ಕರ ಆ ಮರ ಕಡ್ದಿಲ್ಲ ಅಲ್ವಾ. ಬಿಲ್ಡಿಂಗ್ ಸೆಂಟ್ರಲ್ ಯಾಕೆ ಮರ ಇದೆ, ಕಡಿಬೋದಿತ್ತಲ್ಲ, ಕಡಿಲಿಲ್ಲ. ಯಾಕೆಂತಂದ್ರೆ ಅದು ನಾನು ಗಿಡ ಹಾಕಿರ್ತಕ್ಕಂಥದ್ದು, ಅದು ಫಲ ಕೊಟ್ಟಿದೆ ಅಲ್ವಾ. ಅದನ್ನ ನಾವು ಹೌದು ಇರಲಿ, ಅದರಿಂದ ನಮ್ಗೆ ಏನು ತೊಂದರೆ ಇಲ್ಲ, ಅದು ನಮ್ಗೆ ತೊಂದರೆ ಮಾಡ್ತಿಲ್ಲ.
ನಾವೇ ತೊಂದರೆ ಮಾಡಬೇಕು. ಸೊ ಆಗಿರೋದ್ರಿಂದ ಎಲ್ಲ ಮಕ್ಕಳು ಅಷ್ಟೇ ಫಲ ಕೊಡುವಂಥದ್ದಾಗಲಿ ಒಂದು ಫಲ, ಕೆಲವು ಮರಗಳು ಫಲ ಕೊಡ್ತವೆ, ಕೆಲವು ಮರಗಳು ಫಲ ಕೊಡೋದಿಲ್ಲ. ಯಾವುದೇ ಆಗಲಿ ಒಂದು ಗಿಡನ ನೀವು ನೆಡಲೇಬೇಕು. ನೆಡ್ತೀರಲ್ವಾ? ವಾಯ್ಸ್ ಬರ್ತಾ ಇಲ್ಲ. ಇವತ್ತಿಂದಾನೆ ಮನೆಯಿಂದ ಮನೆ ಹತ್ರ ಚಿಕ್ಕದಾಗಿ ಜಾಗ ಇದ್ರೆ ಯಾವುದಾದ್ರೂ ಒಂದು ಹೂ ಗಿಡ ಆಗಲಿ, ಒಂದು ಸಣ್ಣ ಪುಟ್ಟ ಕಾಯಿ ಬಿಡ್ತಕ್ಕಂಥ ಒಂದು ಗಿಡ ಆಗಲಿ, ಇಲ್ಲ ತೋಟಗಳಿದ್ದೇ ಇರ್ತಾವಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲರೂ ತೋಟಗಳಿರ್ತಕ್ಕಂಥ ಒಂದಷ್ಟು ಜನ ಇದ್ದೀರಾ. ಒಂದು ಮರ, ಯಾವುದಾದ್ರೂ ಒಂದು ಮರ ನೆಡಬೇಕು, ನೆಟ್ಟು ಪೋಷಣೆ ಮಾಡಿ. ಓಕೆ, ಥ್ಯಾಂಕ್ ಯು.